Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಾನು ನಿಮಗೆ TCS ಎನೇಬಲ್ ಮಾಡೋದು ಹೇಗೆ ಮತ್ತು ಲೆಡ್ಜರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ನವೀನ್ ಸೇಲ್ಸ್ TCS ಆ್ಯಂಡ್ ಫಾರೆಸ್ಟ್ ಪ್ರೊಡ್ಯೂಸ್ ಮತ್ತು ಸ್ಟಾಕ್ ಐಟಮ್ಸ್ ಸ್ಟಾಕ್ ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಈಗ ವೋಚರಿಗೆ ಬರೋಣ. ಈಗ ನಾವು ಸೇಲ್ಸ್ನ ಮಾಡ್ತಾ ಇದ್ದೀವಿ. F8 ಫಾರ್ ಸೇಲ್ಸ್. ನವೀನ್ ಸೇಲ್ಸ್ ಏನನ್ನ ಸೇಲ್ ಮಾಡ್ತಾ ಇದ್ದೀರಾ? ಟೆಂಡಲ್ಯೂಸ್ ಎಷ್ಟು? 1000 ಪರ್ ಪೀಸ್ ಎಷ್ಟು? 50 rupees ಎಂಟು. ಇಲ್ಲಿ ಡಬಲ್ ಎಂಟರ್ ಮಾಡಿ TCS ಆ್ಯಂಡ್ ಫಾರೆಸ್ಟ್ ಪ್ರೊಡ್ಯೂಸ್ನ ತೊಗೊಳ್ಳಿ, ಅದಾಗೆ ತೊಗೊಳುತ್ತೆ ಎಂಟರ್. ಓಕೆ, ಇಲ್ಲಿ ನ್ಯೂ ರೆಫರೆನ್ಸ್ 1 ಅಂತ ಎಂಟರ್ ಮಾಡಿ ಅಗೇನ್ ಎಂಟರ್. ನೆಕ್ಸ್ಟ್ ಪೇಮೆಂಟನ್ನು ಮಾಡಬೇಕು. ಗೋ ಫಾರ್ ಪೇಮೆಂಟ್, ಕಂಟ್ರೋಲ್ F ಫಾರ್ ಆಟೋಫಿಲ್, ಸ್ಟಾರ್ಟ್ ಪೇಮೆಂಟ್. TCS ಎಂಟರ್ 206, TCS ಆನ್ ಫಾರೆಸ್ಟ್ ಪ್ರೊಡ್ಯೂಸ್, ನಾನ್ ಕಂಪನಿ, ರೆಸಿಡೆಂಟ್ ಕ್ಯಾಶ್ 1415. ಒಂದು 50,000 ಬೆಳೆಯನ್ನು ಬೆಳೆದಿದ್ರೆ 1415 ರೂಪಾಯಿ ಅವರು ಟ್ಯಾಕ್ಸ್ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಓಕೆ, ಈಗ ಅದೇ ರೀತಿ ಬೇರೆ ಏನಾದರೂ ಇನ್ನೂ ಬೆಳೆಯನ್ನು ಬೆಳೆದಿದ್ರು TCS ಮತ್ತು ಟೆಂಡಲ್ಯೂಸ್ನ F8 ಫಾರ್ ಸೇಲ್ಸ್ ಇನ್ನೊಂದು 2 ಜನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ನವೀನ್, ದೆನ್ ಸೇಲ್ಸ್, TDS, ಟೆಂಡಲ್ಯೂಸ್ ಮತ್ತು ಒಂದು 100 ಪೀಸ್ನ ತೊಗೊಂಡಿದ್ದಾರೆ. ಎಷ್ಟಕ್ಕೆ ಸೇಲ್ ಮಾಡ್ತಾಯಿದ್ದಾರೆ? ಒಂದು 55 rupees ಹಂಗೆ ಸೇಲ್ ಮಾಡ್ತಿದ್ದಾರೆ. 5000, ಸೊ 1000 ಅಲ್ವಾ, 1000. ಈಗ ಒಂದು 2500 ಪೀಸ್ನ ಬೆಳೆದಿದ್ದಾರೆ. 55, ಓಕೆ, 1,30,000. ಇದರಲ್ಲಿ TCS ಎಷ್ಟು ಬರುತ್ತೆ? 3819. ನ್ಯೂ ರೆಫರೆನ್ಸ್ 2. ಓಕೆ, ಈಗ ಪೇಮೆಂಟ್ ಮಾಡಬೇಕು ನಾವು ಗೌರ್ಮೆಂಟ್ಗೆ. ಯಾವ ರೀತಿ ಪೇಮೆಂಟ್ ವೋಚರಿಗೆ ಬನ್ನಿ, ಕಂಟ್ರೋಲ್ F, ಸ್ಟಾರ್ಟ್ ಪೇಮೆಂಟ್. TCS ಅದೇ ಎಲ್ಲ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನಾನ್ ಕಂಪನಿ, ರೆಸಿಡೆಂಟ್ ಕ್ಯಾಶ್ ಎಂಟರ್. ಈ ರೀತಿಯಾಗಿ ನಾವು TCSನ ಮಾಡ್ಬೋದು. ಈಗ ನೋಡಿ, ಡೇ ಬುಕ್ಕಲ್ಲಿ TCS 2 ಪೇಮೆಂಟ್ 2 ಸೇಲ್ಸ್ ಇದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. TCS ರಿಪೋರ್ಟನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.